ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ. ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ. ಪರಮಾತ್ಮನ ಈ ಆಗಮನ ಧನ್ಯತೆ ಹೊಂದಿತು ಜೀವನ. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ನೀನಾಗು ಜ್ಯೋತಿರ್ಬಿಂದು ನೀನಾಗು ಪ್ರೇಮ ಸಿಂಧು. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆಯಿದು. ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆಯಿದು. ಹೊಂದು ಹೊಂದು ಎಂದೆಂದು ನೀನೇ ಓ ಜ್ಯೋತಿರ್ಬಿಂದು. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಓಂ ಶಾಂತಿ. ಇಂದಿನ ದಿನಾಂಕ 17/11/2023
24 ಅವ್ಯಕ್ತ ಬಾಪ್ ದಾದಾ ಮಧುಬನ 30/11/2002 ರಿಟರ್ನ್ ಬದಲಾಗಿ ಎನ್ನುವ ಶಬ್ದದ ಸ್ಮೃತಿಯಿಂದ ಸಮಾನರಾಗಿ ಮತ್ತು ರಿಟರ್ನ್ ಹಿಂತಿರುಗಿ ಪ್ರಯಾಣದ ಸ್ಮೃತಿ ಸ್ವರೂಪರಾಗಿ. ಇಂದು ಬಾಪ್ ದಾದಾ ತನ್ನ 4 ಕಡೆಯ ಹೃದಯ ಸಿಂಹಾಸನಧಾರಿ, ಭ್ರುಕುಟಿಯ ಸಿಂಹಾಸನಧಾರಿ, ವಿಶ್ವದ ರಾಜ್ಯ ಸಿಂಹಾಸನಧಾರಿ, ಸ್ವರಾಜ್ಯ ಅಧಿಕಾರಿ ಮಕ್ಕಳನ್ನು ನೋಡುತ್ತಾ ಹರ್ಷಿತರಾಗುತ್ತಿದ್ದಾರೆ. ಪರಮಾತ್ಮ ಹೃದಯ ಸಿಂಹಾಸನ ಇಡೀ ಕಲ್ಪದಲ್ಲಿ ಈಗ ತಾವು ಅಗಲಿ ಹೋದ ಮುದ್ದಾದ ಮಕ್ಕಳಿಗೆ ಪ್ರಾಪ್ತಿ ಆಗಿದೆ. ಭ್ರುಕುಟಿಯ ಸಿಂಹಾಸನವಂತೂ ಸರ್ವ ಆತ್ಮಗಳಿಗೂ ಸಹ ಇದೆ. ಆದರೆ ಪರಮಾತ್ಮನ ಹೃದಯ ಸಿಂಹಾಸನ ಬ್ರಾಹ್ಮಣ ಆತ್ಮಗಳಿಗೆ ವಿನಃ ಯಾರಿಗೂ ಪ್ರಾಪ್ತವಾಗಿಲ್ಲ. ಈ ಹೃದಯ ಸಿಂಹಾಸನವೇ ವಿಶ್ವದ ಸಿಂಹಾಸನವನ್ನು ಕೊಡಿಸುತ್ತದೆ. ವರ್ತಮಾನ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಿ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಿಗೂ ಸ್ವರಾಜ್ಯ ಕೊರಳಿನ ಹಾರವಾಗಿದೆ. ಸ್ವರಾಜ್ಯ ತಮ್ಮ ಜನ್ಮದ ಅಧಿಕಾರವಾಗಿದೆ. ಈ ರೀತಿ ಸ್ವಯಂವನ್ನು ಸ್ವರಾಜ್ಯ ಅಧಿಕಾರಿ ಎಂದು ಅನುಭವ ಮಾಡುತ್ತೀರಾ? ಇದನ್ನು ಯಾರೂ ಸಹ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪವಿದೆ. ಜೊತೆಗೆ ನಾವು ಪರಮಾತ್ಮನ ಹೃದಯ ಸಿಂಹಾಸನಧಾರಿಗಳು ಎನ್ನುವ ಆತ್ಮೀಯ ನಶೆಯೂ ಸಹ ಇದೆ. ಮಾನವ ಜೀವನದಲ್ಲಿ ತನುವಿನಲ್ಲಿ ವಿಶೇಷವಾಗಿ ಹೃದಯವನ್ನು ಮಹಾನ್ ಎಂದು ಗಾಯನ ಮಾಡುತ್ತಾರೆ. ಹೃದಯ ನಿಂತು ಹೋದಾಗ ಜೀವನವೇ ಸಮಾಪ್ತಿಯಾಗುತ್ತದೆ. ಅಂದಾಗ ಆಧ್ಯಾತ್ಮಿಕ ಜೀವನದಲ್ಲೂ ಸಹ ಹೃದಯ ಸಿಂಹಾಸನಕ್ಕೆ ಬಹಳಷ್ಟು ಮಹತ್ವವಿದೆ. ಯಾರು ಹೃದಯ ಸಿಂಹಾಸನಧಾರಿಗಳಾಗಿದ್ದಾರೆ ಆ ಆತ್ಮಗಳೇ ವಿಶ್ವದಲ್ಲಿ ವಿಶೇಷ ಆತ್ಮಗಳಾಗಿ ಗಾಯನವಾಗುತ್ತದೆ. ಅದೇ ಆತ್ಮಗಳು ಭಕ್ತಿಗೋಸ್ಕರ ಮಾಲೆಯ ಮಣಿಗಳ ರೂಪದಲ್ಲಿ ಸ್ಮರಣೆ ಮಾಡಲ್ಪಡುತ್ತಾರೆ. ಅದೇ ಆತ್ಮಗಳನ್ನು ಕೋಟಿಯಲ್ಲಿ ಕೆಲವರಲ್ಲೂ ಕೆಲವರು ಎಂದು ಗಾಯನ ಮಾಡಲಾಗುತ್ತದೆ. ಅಂದಾಗ ಅವರು ಯಾರು? ನೀವಾಗಿದ್ದೀರಾ, ಪಾಂಡವರು ಆಗಿದ್ದೀರಾ, ಮಾತೆಯರೂ ಸಹ ಇದ್ದೀರಾ, ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಅಂದಾಗ ತಂದೆಯು ಹೇಳುತ್ತಾರೆ, ಏ ಮುದ್ದಾದ ಮಕ್ಕಳೇ, ಕೆಲವು ಬಾರಿ ಹೃದಯ ಸಿಂಹಾಸನವನ್ನು ಬಿಟ್ಟು ದೇಹರೂಪಿ ಮಣ್ಣಿನ ಜೊತೆ ಏಕೆ ಇಷ್ಟವಾಗುತ್ತದೆ? ದೇಹ ಮಣ್ಣಾಗಿದೆ. ಅಂದಾಗ ಮುದ್ದಾದ ಮಕ್ಕಳು ಎಂದು ಸಹ ಮಣ್ಣಿನಲ್ಲಿ ಕಾಲನ್ನು ಇಡಬಾರದು. ಸದಾ ಸಿಂಹಾಸನದಲ್ಲಿ, ಮಡಿಲಿನಲ್ಲಿ ಹಾಗೂ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಿರಬೇಕು. ತಮಗೋಸ್ಕರ ಬಾಪ್ ದಾದಾರವರು ಭಿನ್ನ ಉಯ್ಯಾಲೆಗಳನ್ನು ಕೊಟ್ಟಿದ್ದಾರೆ. ಕೆಲವು ಬಾರಿ ಸುಖದ ಉಯ್ಯಾಲೆಯಲ್ಲಿ ತೂಗಾಡಿರಿ, ಕೆಲವು ಬಾರಿ ಖುಷಿಯ ಉಯ್ಯಾಲೆಯಲ್ಲಿ ತೂಗಾಡಿರಿ, ಕೆಲವು ಬಾರಿ ಆನಂದದ ಉಯ್ಯಾಲೆಯಲ್ಲಿ ತೂಗಾಡುತ್ತೀರಿ. ಅಂದಾಗ ಇಂದು ಬಾಪ್ ದಾದಾ ಈ ರೀತಿ ಶ್ರೇಷ್ಠ ಮಕ್ಕಳನ್ನು ನೋಡುತ್ತಿದ್ದರು. ಹೇಗೆ ನಶೆಯಿಂದ ಉಯ್ಯಾಲೆಯಲ್ಲಿ ತೂಗಾಡುತ್ತಿದ್ದಾರೆ. ತೂಗಾಡುತ್ತೀರಾ, ಮಣ್ಣಿನಲ್ಲಿ ಹೋಗುವುದಿಲ್ಲ. ತಾನೇ ಮಣ್ಣಿನಲ್ಲಿ ಕಾಲನ್ನು ಇಡಲು ಕೆಲವು ಬಾರಿ ಮನಸ್ಸಾಗುತ್ತದೆ ಏನೋ. ಏಕೆಂದರೆ 63 ಜನ್ಮದಿಂದ ಮಣ್ಣಿನಲ್ಲೇ ಕಾಲನ್ನು ಇಟ್ಟುಕೊಂಡು ಮಣ್ಣಿನ ಜೊತೆ ಆಟವಾಡುತ್ತಿದ್ದೀರಿ. ಅಂದಾಗ ಈಗಲೂ ಸಹ ಮಣ್ಣಿನಲ್ಲಿ ಆಟ ಆಡುವುದಿಲ್ಲ. ಕೆಲವು ಬಾರಿ ಮಣ್ಣಿನಲ್ಲಿ ಕಾಲು ಹೋಗುತ್ತದೆಯೋ ಅಥವಾ ಇಲ್ಲವೋ, ಕೆಲವು ಬಾರಿ ಹೊರಟು ಹೋಗುತ್ತದೆ. ದೇಹ ಬಾನವೂ ಸಹ ಮಣ್ಣಿನಲ್ಲಿ ಕಾಲನ್ನು ಇಡುವುದಾಗಿದೆ. ದೇಹ ಅಭಿಮಾನವಿದ್ದಾಗ ಅದು ಬಹಳ ಆಳವಾಗಿ ಮಣ್ಣಿನಲ್ಲಿ ಕಾಲು ಇಡುವುದಾಗಿದೆ. ಆದರೆ ದೇಹಬಾನ ಅರ್ಥಾತ್ ದೇಹದ ಅಭಿಮಾನ ಇದು ಸಹ ಮಣ್ಣಾಗಿದೆ. ಎಷ್ಟು ಸಂಗಮ ಯುಗದ ಸಮಯದಲ್ಲಿ ಹೆಚ್ಚಾಗಿ ಸಿಂಹಾಸನಧಾರಿಗಳಾಗುತ್ತೀರಿ, ಅಷ್ಟೂ ಸಹ ಅರ್ಧಕಲ್ಪ ಸೂರ್ಯವಂಶದ ರಾಜಧಾನಿಯಲ್ಲಿ ಮತ್ತು ಚಂದ್ರವಂಶಿಯಲ್ಲೂ ಸೂರ್ಯವಂಶಿ ರಾಜ್ಯದ ಮನೆತನದಲ್ಲಿ ಬರುತ್ತೀರಿ. ಒಂದು ವೇಳೆ ಈಗ ಸಂಗಮ ಯುಗದಲ್ಲಿ ಕೆಲವು ಬಾರಿ ಸಿಂಹಾಸನಧಾರಿಗಳಾದಾಗ
ಸೂರ್ಯವಂಶದ ಗೌರವಾನ್ವಿತ ಪರಿವಾರದಲ್ಲಿ ಅಷ್ಟೇ ಸ್ವಲ್ಪ ಸಮಯ ಮಾತ್ರ ಇರುತ್ತೀರಿ. ಸಿಂಹಾಸನಧಾರಿಗಳು ಸರದಿ ಆಗಿರುತ್ತದೆ. ಆದರೆ ಗೌರವಾನ್ವಿತ ಪರಿವಾರ, ರಾಜ್ಯ ಮನೆತನದ ಆತ್ಮಗಳು ಸದಾ ಸಂಬಂಧದಲ್ಲಿ ಇರುತ್ತಾರೆ ಅಂದಾಗ ಚೆಕ್ ಮಾಡಿ. ಸಂಗಮ ಯುಗದ ಆದಿಯ ಸಮಯದಿಂದ ಇಲ್ಲಿಯ ತನಕ 10 ವರ್ಷವಾಗಿರಬಹುದು, 50, 60 ವರ್ಷವಾಗಿರಬಹುದು. ಆದರೆ ಯಾವಾಗಿನಿಂದ ಬ್ರಾಹ್ಮಣರಾದಿರಿ ಆಗಿನಿಂದ ಇಲ್ಲಿಯವರೆಗೆ ಎಷ್ಟು ಸಮಯ ಹೃದಯ ಸಿಂಹಾಸನಧಾರಿ, ಸ್ವರಾಜ್ಯ ಸಿಂಹಾಸನಧಾರಿಗಳಾದಿರಿ? ಬಹಳ ಕಾಲದಿಂದ ಆಗಿದ್ದೀರಾ? ನಿರಂತರವಾಗಿದ್ದೀರಾ? ಹಾಗೂ ಕೆಲವು ಬಾರಿ ಮಾತ್ರ ಆಗಿದ್ದೀರಾ? ಯಾರು ಪರಮಾತ್ಮನ ಸಿಂಹಾಸನಧಾರಿಗಳಾಗಿರುತ್ತಾರೋ ಅವರ ಚಿಹ್ನೆ ಆಗಿದೆ ಪ್ರತ್ಯಕ್ಷದ ಚಲನೆ ಮತ್ತು ಮುಖದಿಂದ ಸದಾ ನಿಶ್ಚಿಂತ ಚಕ್ರವರ್ತಿ ಆಗಿರುತ್ತಾರೆ. ತಮ್ಮ ಮನಸ್ಸಿನಲ್ಲಿ ಸ್ಥೂಲವಾದ ಹೊರೆ ತಲೆಯ ಮೇಲೆ ಇರುತ್ತದೆ. ಆದರೆ ಸೂಕ್ಷ್ಮವಾದ ಹೊರೆಯು ಮನಸ್ಸಿನಲ್ಲಿ ಇರುತ್ತದೆ ಅಂದಾಗ ಮನಸ್ಸಿನಲ್ಲಿ ಯಾವುದೇ ಹೊರೆ ಇರಬಾರದು. ಚಿಂತೆ ಇದ್ದರೆ ಅದು ಹೊರೆ ಆಗಿದೆ. ನಿಶ್ಚಿಂತವಾಗಿರುವವರು ಡಬಲ್ ಲೈಟ್ ಆಗಿರುತ್ತಾರೆ. ಒಂದು ವೇಳೆ ಯಾವುದೇ ಪ್ರಕಾರದ ಸೇವೆಯದ್ದಾಗಿರಲಿ, ಸಂಬಂಧ ಸಂಪರ್ಕದ್ದಾಗಿರಲಿ, ಸ್ಥೂಲ ಸೇವೆಯೇ ಆಗಿರಲಿ, ಆತ್ಮೀಯ ಸೇವೆಯ ಹೊರೆಯ ಇರಬಾರದು. ಏನಾಯಿತು, ಹೇಗಾಯಿತು, ಸಫಲತೆ ಆಗುತ್ತದೆಯೋ ಅಥವಾ ಆಗುವುದಿಲ್ಲವೋ ಯೋಚಿಸಿ. ಪ್ಲ್ಯಾನ್ ಮಾಡುವುದು ಬೇರೆ ವಿಷಯವಾಗಿದೆ, ಹೊರೆಯು ಬೇರೆ ವಿಷಯವಾಗಿದೆ. ಹೊರೆ ಇರುವಂಥವರ ಚಿಹ್ನೆ ಸದಾ ಮುಖದಲ್ಲಿ ಬಹಳ ಹಾಗೂ ಸ್ವಲ್ಪ ಸುಸ್ತಿನ ಚಿಹ್ನೆ ಇರುತ್ತದೆ. ಸುಸ್ತಾಗುವುದೇ ಬೇರೆ ವಿಷಯವಾಗಿದೆ. ಸುಸ್ತಿನ ಚಿಹ್ನೆ ಸ್ವಲ್ಪವಿದ್ದರೂ ಸಹ ಇದು ಹೊರೆಯ ಗುರುತಾಗಿದೆ. ಮತ್ತು ನಿಶ್ಚಿಂತ ಚಕ್ರವರ್ತಿಗಳದ್ದು ಹುಡುಗಾಟಿಕೆಯಿಂದ ಇದ್ದರು ಎನ್ನುವ ಅರ್ಥವಲ್ಲ. ಹುಡುಗಾಟಿಕೆತನ ಇರುತ್ತದೆ ಮತ್ತು ಆದರೂ ಸಹ ತಮ್ಮನ್ನು ನಿಶ್ಚಿಂತರು ಎಂದು ಹೇಳಿಕೊಳ್ಳುತ್ತಾರೆ. ಹುಡುಗಾಟಿಕೆತನ ಇದು ಬಹಳ ಪೆಟ್ಟನ್ನು ಕೊಡುವಂಥದ್ದಾಗಿದೆ. ತೀವ್ರ ಪುರುಷಾರ್ಥದಲ್ಲೂ ಅದೇ ಶಬ್ದವಿದೆ ಮತ್ತು ಹುಡುಗಾಟಿಕೆತನದವರದ್ದು ಸಹ ಅದೇ ಶಬ್ದವಾಗಿದೆ. ತೀವ್ರ ಪುರುಷಾರ್ಥಿ ಸದಾ ದೃಢ ನಿಶ್ಚಯ ಇರುವ ಕಾರಣ ಇದನ್ನೇ ಯೋಚಿಸುತ್ತಾರೆ. ಪ್ರತಿ ಕಾರ್ಯವೂ ಧೈರ್ಯದಿಂದ ಮತ್ತು ತಂದೆಯ ಸಹಯೋಗದಿಂದ ಸಫಲತೆ ಆಗಿದೆ ಮತ್ತು ಹುಡುಗಾಟಿಕೆತನ ಇರುವವರದ್ದು ಈ ಶಬ್ದವಾಗಿದೆ. ಆಗುತ್ತದೆ, ಆಗುತ್ತದೆ, ಆಗಿಯೇ ಇದೆ. ಏನಾದರೂ ಕಾರ್ಯ ಉಳಿದುಕೊಂಡಿದೆ ಏನೋ ಆಗುತ್ತದೆ ಅಂದಾಗ ಒಂದೇ ಶಬ್ದವಾಗಿದೆ. ಆದರೆ ರೂಪ ಬೇರೆ ಬೇರೆ ಆಗಿದೆ. ವರ್ತಮಾನ ಸಮಯದಲ್ಲಿ ಮಾಯೆ ವಿಶೇಷವಾಗಿ 2 ರೂಪದಲ್ಲಿ ಮಕ್ಕಳಿಂದ ಪೇಪರ್ ತೆಗೆದುಕೊಳ್ಳುತ್ತದೆ. ಅದನ್ನು ತಿಳಿದುಕೊಂಡಿದ್ದೀರಾ? ಎಲ್ಲರಿಗೂ ಸಹ ತಿಳಿದಿದೆ. ಒಂದು ವ್ಯರ್ಥ ಸಂಕಲ್ಪ, ವಿಕಲ್ಪವಲ್ಲ, ವ್ಯರ್ಥ ಸಂಕಲ್ಪ. ಎರಡನೆಯದು ಸಹ ತಿಳಿಸುವುದೇನು? ಎರಡನೆಯದಾಗಿದೆ, ನಾನೇ ಸರಿಯಾಗಿದ್ದೇನೆ. ಏನು ಮಾಡಿದರೂ, ಏನು ಹೇಳಿದರೂ, ಏನು ಯೋಚಿಸಿದರೂ ನಾನು ಕಡಿಮೆ ಇಲ್ಲ, ಸರಿಯಾಗಿದ್ದೇನೆ. ಬಾಪ್ತಾದ ಸಮಯದ ಪ್ರಮಾಣ ಈಗ ಇದನ್ನು ಇಷ್ಟಪಡುತ್ತಾರೆ. ಒಂದೇ ಶಬ್ದವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ತಂದೆಯಿಂದ ಸರ್ವ ಪ್ರಾಪ್ತಿಗಳ ಸ್ನೇಹದ ಸಹಯೋಗದ ಬದಲಾಗಿ ಕೊಡಬೇಕು. ಬದಲಾಗಿ ಕೊಡುವುದು ಎಂದರೆ ಅರ್ಥ ಸಮಾನರಾಗುವುದಾಗಿದೆ. ಎರಡನೆಯದು ಈಗ ನಮ್ಮದು ಹಿಂತಿರುಗುವ ಯಾತ್ರೆ ಆಗಿದೆ. ಬದಲಾಗಿ ಎನ್ನುವ ಈ ಒಂದು ಶಬ್ದ ಸದಾ ನೆನಪು ಇರಬೇಕು. ಅದಕ್ಕೋಸ್ಕರ ಬಹಳ ಸಹಜವಾದ ಸಾಧನವಾಗಿದೆ. ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮವನ್ನು ಬ್ರಹ್ಮ ತಂದೆಯ ಜೊತೆ ಹೋಲಿಕೆ ಮಾಡಿಸಿ. ತಂದೆಯ ಸಂಕಲ್ಪ ಏನಾಗಿತ್ತು, ತಂದೆಯ ಮಾತು ಏನಾಗಿದೆ, ತಂದೆಯ ಕರ್ಮ ಏನಾಗಿದೆ, ಅದಕ್ಕೆ ತಂದೆಯನ್ನು ಅನುಸರಣೆ ಮಾಡಿ ಎಂದು ಹೇಳಲಾಗುತ್ತದೆ. ಅನುಸರಣೆ ಮಾಡುವುದು ಸಹಜವಾಗಿದೆ ಎಲ್ಲವೇ. ಹೊಸದಾಗಿ ಯೋಚಿಸುವುದು, ಹೊಸದಾಗಿ ಮಾಡುವುದು ಇದರ ಅವಶ್ಯಕತೆ ಇಲ್ಲ. ಏನು ತಂದೆಯು ಮಾಡಿದರೋ ಆ ರೀತಿ ತಂದೆಯನ್ನು ಅನುಸರಣೆ ಮಾಡುವುದು ಇದು ಸಹಜವಾಗಿದೆ ಎಲ್ಲವೇ.
ಶಿಕ್ಷಕಿಯರು ಕೈಯನ್ನು ಎತ್ತಿರಿ. ಅನುಸರಣೆ ಮಾಡುವುದು ಸಹಜವಾಗಿದೆಯೋ ಅಥವಾ ಕಷ್ಟವಾಗಿದೆಯೋ? ಸಹಜವಾಗಿದೆಯಲ್ಲವೇ? ತಂದೆಯನ್ನು ಅನುಸರಣೆ ಮಾಡಿರಿ. ಮೊದಲು ಚೆಕ್ ಮಾಡಿಕೊಳ್ಳಿ. ಹೇಗೆ? ಮೊದಲು ಯೋಚಿಸಿ ನಂತರ ಮಾಡಿ ಅಂದಾಗ ಮೊದಲು ತೂಕ ಮಾಡಿ ನಂತರ ಮಾತನಾಡಿ ಎನ್ನುವ ಗಾದೆ ಇದೆ. ಅಂದಾಗ ಎಲ್ಲ ಶಿಕ್ಷಕಿಯರು ಈ ವರ್ಷದಲ್ಲಿ, ಈಗ ಈ ಹೊಸ ವರ್ಷದ ಕೊನೆಯ ತಿಂಗಳಾಗಿದೆ. ಹಳೆಯದ್ದು ಹೋಗುತ್ತದೆ, ಹೊಸದು ಬರುತ್ತದೆ. ಹೊಸದು ಬರುವ ಮೊದಲು ಏನು ಮಾಡಬೇಕು? ಮೊದಲು ಅದರ ತಯಾರಿಯನ್ನು ಮಾಡಿಕೊಳ್ಳಿ. ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವುದು ಬಿಟ್ಟರೆ ಬೇರೆ ಯಾವ ಹೆಜ್ಜೆಯನ್ನು ಇಡುವುದಿಲ್ಲ ಎನ್ನುವ ಈ ಸಂಕಲ್ಪವನ್ನು ಮಾಡಿರಿ. ಕೇವಲ ಹೆಜ್ಜೆ ಅಷ್ಟೇ, ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವುದು ಸಹಜವಾಗಿದೆಯಲ್ಲವೇ? ಹೊಸ ವರ್ಷಕ್ಕೋಸ್ಕರ ಈಗಿನಿಂದಲೇ ಸಂಕಲ್ಪದಲ್ಲಿ ಪ್ಲ್ಯಾನ್ ಮಾಡಿರಿ. ಹೇಗೆ ಬ್ರಹ್ಮ ತಂದೆ ಸದಾ ನಿಮಿತ್ತ ಮತ್ತು ನಿರ್ಮಾಣವಾಗಿದ್ದರು, ಹಾಗೆಯೇ ನಿಮಿತ್ತ ಭಾವ ಮತ್ತು ನಿರ್ಮಾಣ ಭಾವರಾಗಿರಿ. ಕೇವಲ ನಿಮಿತ್ತ ಭಾವ ಅಲ್ಲ, ನಿಮಿತ್ತ ಭಾವದ ಜೊತೆಗೆ ನಿರ್ಮಾಣ ಭಾವವೂ ಇರಬೇಕು. ಇವೆರಡರ ಅವಶ್ಯಕತೆಯೂ ಇದೆ. ಏಕೆಂದರೆ ನಿಮಿತ್ತ ಶಿಕ್ಷಕಿಯರಾಗಿದ್ದೀರಲ್ಲವೇ, ನಿಮಿತ್ತರಾಗಿದ್ದೀರಲ್ಲವೇ ಅಂದಾಗ ಸಂಕಲ್ಪದಲ್ಲೂ ಮಾತಿನಲ್ಲೂ ಮತ್ತು ಯಾವುದೇ ಸಂಬಂಧದಲ್ಲಿ, ಕರ್ಮದಲ್ಲಿ, ಪ್ರತಿ ಮಾತಿನಲ್ಲೂ ಸಹ ನಿರ್ಮಾಣರಾಗಿರಿ. ಯಾರು ನಿರ್ಮಾಣರಾಗಿರುತ್ತಾರೋ ಅವರೇ ನಿಮಿತ್ತ ಭಾವದಲ್ಲಿ ಇರುತ್ತಾರೆ. ಯಾರು ನಿರ್ಮಾಣರಾಗುವುದಿಲ್ಲ ಅವರಲ್ಲಿ ಬಹಳ ಸ್ವಲ್ಪ, ಬಹಳ ಸೂಕ್ಷ್ಮವಿರುತ್ತದೆ. ಮಹಾನ್ ರೂಪದಲ್ಲಿ ಅಭಿಮಾನ ಇಲ್ಲದಿದ್ದರೂ ಅಹಂಕಾರವಿರುತ್ತದೆ. ಈ ಅಹಂಕಾರ ಇದು ಅಭಿಮಾನದ ಅಂಶವಾಗಿದೆ. ಮತ್ತು ಮಾತಿನಲ್ಲೂ ಸದಾ ನಿರ್ಮಲ ಭಾಷಿ, ಮಧುರ ಭಾಷಿಗಳಾಗಿರುತ್ತಾರೆ. ಯಾವಾಗ ಸಂಬಂಧ ಸಂಪರ್ಕದಲ್ಲಿ ಆತ್ಮಿಕ ರೂಪದ ಸ್ಮೃತಿ ಇರುತ್ತದೋ ಆಗ ಸದಾ ನಿರಾಕಾರಿ ಮತ್ತು ನಿರಹಂಕಾರಿ ಆಗಿರುತ್ತಾರೆ. ಬ್ರಹ್ಮ ತಂದೆಯ ಕೊನೆಯ 3 ಶಬ್ದಗಳು ನೆನಪು ಇದೆಯೇ? ನಿರಾಕಾರಿ, ನಿರಹಂಕಾರಿ ಅವರೇ ನಿರ್ವಿಕಾರಿಗಳಾಗಿರುತ್ತಾರೆ. ಒಳ್ಳೆಯದು. ತಂದೆಯನ್ನು ಅನುಸರಣೆ ಮಾಡಿರಿ. ಪಕ್ಕಾ ಆಯಿತಲ್ಲವೇ? ಮುಂದಿನ ವರ್ಷದ ಮುಖ್ಯ ಲಕ್ಷ್ಯ ಸ್ಮೃತಿಯಾಗಿದೆ. ಈ 3 ಶಬ್ದ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಅಂಶವೂ ಇರಬಾರದು. ದೊಡ್ಡ ದೊಡ್ಡ ರೂಪದಲ್ಲಿ ಇರುವುದು ಸರಿಯಾಗಿದೆ, ಆದರೆ ಅಂಶ ಇರಬಾರದು. ಏಕೆಂದರೆ ಅಂಶವೇ ಪೆಟ್ಟನ್ನು ಕೊಡುತ್ತದೆ. ತಂದೆಯನ್ನು ಅನುಸರಣೆ ಮಾಡುವ ಅರ್ಥವಾಗಿದೆ. ಈ 3 ಶಬ್ದಗಳನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದು ಸರಿಯಾಗಿದೆಯೇ? ಒಳ್ಳೆಯದು. ಡಬಲ್ ವಿದೇಶಿಗಳು ಎದ್ದೇಳಿ. ಒಳ್ಳೆಯ ಗ್ರೂಪ್ ಬಂದಿದೆ. ಬಾಪ್ ದಾದಾರವರಿಗೆ ಡಬಲ್ ವಿದೇಶಿಗಳ ಒಂದು ಮಾತಿನಲ್ಲಿ ಖುಷಿ ಇದೆ. ಯಾವುದಾಗಿದೆ ಎಂದು ತಿಳಿದಿದೆಯೇ? ನೋಡಿ, ಎಷ್ಟೊಂದು ದೂರದಿಂದ, ದೂರ ದೇಶದಿಂದ ಬರುತ್ತೀರಾ. ಆದರೆ ಯಾವ ಸರದಿಯಲ್ಲಿ ಬರಬೇಕೋ ಆ ಸರದಿಯಲ್ಲಿ ಬಂದು ತಲುಪಿದ್ದೀರಿ. ನಿಮಗೆ ಇದೇ ಡೈರೆಕ್ಷನ್ ಸಿಕ್ಕಿದೆ. ಪುರುಷಾರ್ಥ ಮಾಡಿ ದೊಡ್ಡದಾದ ಗುಂಪು ಬಂದು ತಲುಪಿದೆ. ದಾದಿಯವರ ಡೈರೆಕ್ಷನ್ ಸರಿಯಾಗಿ ಮಾಡಿದ್ದೀರಲ್ಲವೇ? ಅದಕ್ಕೆ ಶುಭಾಶಯಗಳು. ಬಾಪ್ ದಾದಾ ಒಬ್ಬೊಬ್ಬರನ್ನು ನೋಡುತ್ತಿದ್ದಾರೆ, ದೃಷ್ಟಿಯನ್ನು ಕೊಡುತ್ತಿದ್ದಾರೆ. ಸ್ಟೇಜಿನ ಮೇಲೆ ದೃಷ್ಟಿ ಸಿಗುತ್ತದೆ ಎನ್ನುವುದಲ್ಲ, ದೂರದಿಂದಲೇ ಬಹಳ ಚೆನ್ನಾಗಿ ಕಾಣಿಸುತ್ತದೆ. ಡಬಲ್ ವಿದೇಶಿಗಳು ಆಜಿಯ ಪಾಠವನ್ನು ಚೆನ್ನಾಗಿ ಓದಿದ್ದಾರೆ. ಬಾಪ್ ದಾದಾರವರಿಗೆ ಡಬಲ್ ವಿದೇಶಿಗಳ ಮೇಲೆ ಪ್ರೀತಿಯಂತೂ ಇದೆ, ಆದರೆ ಹೆಮ್ಮೆಯೂ ಇದೆ. ಏಕೆಂದರೆ ವಿಶ್ವದ ಮೂಲೆ ಮೂಲೆಯಲ್ಲಿ ಸಂದೇಶವನ್ನು ತಲುಪಿಸುವುದಕ್ಕೋಸ್ಕರ ಡಬಲ್ ವಿದೇಶಿಗಳು ನಿಮಿತ್ತರಾಗಿದ್ದಾರೆ. ವಿದೇಶದಲ್ಲಿ ಇಲ್ಲಿಯವರೆಗೆ ಯಾವುದಾದರೂ ವಿಶೇಷ ಸ್ಥಾನವಿದೆಯೇ? ಹಳ್ಳಿಯಲ್ಲೂ ಸಹ ಇದೆಯೇ? ಅಥವಾ ವಿಶೇಷ ಸ್ಥಾನದಲ್ಲಿ ಮಾತ್ರ ಇದೆಯೇ? ಮೂಲೆಯಲ್ಲೂ ಹಳ್ಳಿಯಲ್ಲೂ ಚಿಕ್ಕ ಸ್ಥಾನ ಹಾಗೂ ವಿಶೇಷ ಸ್ಥಾನವಾಗಿದೆ. ಯಾವ ಸ್ಥಳ ಉಳಿದುಕೊಂಡಿದೆ? ಆದರೂ ನೋಡಿ, ಈ ಗುಂಪಿನಲ್ಲಿ ಯಾರೆಲ್ಲ ಬಂದಿದ್ದಾರೆ, ಅವರು ಎಷ್ಟೊಂದು ದೇಶಗಳಿಂದ ಬಂದಿದ್ದಾರೆ ಲೆಕ್ಕ ಮಾಡಿದ್ದೀರಾ?
ಮಾಡಿಲ್ಲ. ಆದರೂ ವಿಶ್ವದ ಅನೇಕ ಭಿನ್ನ ಭಿನ್ನ ದೇಶಗಳಲ್ಲಿ ತಾವು ಆತ್ಮಗಳೇ ನಿಮಿತ್ತರಾಗಿದ್ದೀರಿ ಎಂದು ಬಾಪ್ ತಾದಾರವರಿಗೆ ತಿಳಿದಿದೆ. ಡಬಲ್ ವಿದೇಶಿಗಳು ಬಾಪ್ ತಾದಾರವರ ವಿಶ್ವ ಕಲ್ಯಾಣಕಾರಿ ಬಿರುದನ್ನು ಪ್ರತ್ಯಕ್ಷ ಮಾಡಿದ್ದಾರೆ. ಚೆನ್ನಾಗಿದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ಥಾನದಲ್ಲಿ ಸ್ವಯಂ ತಮ್ಮ ಪುರುಷಾರ್ಥದಲ್ಲಿ ಮತ್ತು ಸೇವೆಯಲ್ಲಿ ಮುಂದುವರಿಯುತ್ತಿದ್ದೀರಿ ಮತ್ತು ಸದಾ ಮುಂದುವರಿಯುತ್ತಲೇ ಇರುತ್ತೀರಿ, ಏಕೆಂದರೆ ನೀವು ಸಫಲತೆಯ ನಕ್ಷತ್ರಗಳಾಗಿದ್ದೀರಿ. ಬಹಳ ಒಳ್ಳೆಯದು. ಕುಮಾರರೊಂದಿಗೆ ಮಧುಬನದ ಕುಮಾರರೂ ಸಹ ಇದ್ದಾರೆ. ನೋಡಿ, ಕುಮಾರರ ಸಂಖ್ಯೆ ಎಷ್ಟೊಂದು ಇದೆ. ಕುಮಾರರು ಅರ್ಧ ಕ್ಲಾಸ್ ಆಲ್ ಇದ್ದಾರೆ. ಕುಮಾರರು ಈಗ ಸಾಧಾರಣವಾದ ಕುಮಾರರಲ್ಲ. ಈಗ ಕುಮಾರರ ಬಿರುದಾಗಿದೆ. ಯಾವ ಕುಮಾರರಾಗಿದ್ದೀರಿ? ಎಲ್ಲರೂ ಬ್ರಹ್ಮ ಕುಮಾರರಾಗಿದ್ದೀರಿ. ಆದರೆ ಬ್ರಹ್ಮ ಕುಮಾರರ ವಿಶೇಷತೆ ಏನಾಗಿದೆ? ಸದಾ ಎಲ್ಲೇ ಅಶಾಂತಿ ಆದರೂ ಅಲ್ಲಿ ಶಾಂತಿಯನ್ನು ಹರಡಿಸುವಂತಹ ಶಾಂತಿ ದೂತರು ಆಗಿದ್ದೀರಿ ಎನ್ನುವುದೇ ಕುಮಾರರ ವಿಶೇಷತೆ ಆಗಿದೆ. ಮನಸ್ಸಿನ ಅಶಾಂತಿಯೂ ಇಲ್ಲ, ಹೊರಗಿನ ಅಶಾಂತಿಯೂ ಸಹ ಇಲ್ಲ. ಕುಮಾರರ ಕಾರ್ಯವೇ ಆಗಿದೆ ಕಷ್ಟದ ಕೆಲಸ ಮಾಡುವುದು. ಹಾರ್ಡ್ ವರ್ಕರ್ ಆಗಿದ್ದೀರಲ್ಲವೇ? ಅಂದಾಗ ಇಂದಿನ ದಿನ ಎಲ್ಲದಕ್ಕಿಂತ ಮುಖ್ಯವಾಗಿ ಅಶಾಂತಿಯನ್ನು ದೂರ ಮಾಡಿ ಶಾಂತಿಯನ್ನು ಹರಡಿಸುವುದೇ ಎಲ್ಲದಕ್ಕಿಂತ ಕಷ್ಟದಲ್ಲೂ ಕಷ್ಟದ ಕೆಲಸವಾಗಿದೆ. ಈ ರೀತಿ ಕುಮಾರರಾಗಿದ್ದೀರಾ? ಆಗಿದ್ದೀರಾ? ಅಶಾಂತಿಯ ಹೆಸರು ಚಿಹ್ನೆ ಇರಬಾರದು. ಆ ರೀತಿ ಶಾಂತಿ ದೂತರಾಗಿದ್ದೀರಾ. ಇಡೀ ವಿಶ್ವದಲ್ಲಿ ತಮ್ಮ ಸಂಬಂಧ ಸಂಪರ್ಕದಲ್ಲೂ ಸಹ ಇರಬಾರದು. ಹೇಗೆ ಶಾಂತಿ ದೂತರು ಎಲ್ಲೇ ಬೆಂಕಿ ಉರಿಯುತ್ತಿದ್ದರೂ ಅದನ್ನು ಆರಿಸುವಂಥವರಾಗಿರಬೇಕು. ಅಂದಾಗ ಅಶಾಂತಿಯನ್ನು ಶಾಂತಿಯನ್ನಾಗಿ ಪರಿವರ್ತನೆ ಮಾಡುವುದೇ ಶಾಂತಿ ದೂತರ ಕಾರ್ಯವಾಗಿದೆ. ಅಂದಾಗ ಶಾಂತಿ ದೂತರಾಗಿದ್ದೀರಲ್ಲವೇ? ಪಕ್ಕಾ ಪಕ್ಕಾ ಪಕ್ಕಾ. ಬಹಳ ಚೆನ್ನಾಗಿದೆ. ಬಾಪ್ ತಾದಾ ಇಷ್ಟೆಲ್ಲ ಕುಮಾರರನ್ನು ನೋಡಿ ಖುಷಿಯಾಗುತ್ತಿದ್ದಾರೆ. ದೆಹಲಿಯಲ್ಲಿ ಹೆಚ್ಚಾಗಿ ಕುಮಾರರು ಬರಬೇಕು, ಏಕೆಂದರೆ ಕುಮಾರರು ಎಂದರೆ ಜಗಳವಾಡುವಂಥವರು ಎಂದು ಸರ್ಕಾರದವರು ತಿಳಿದುಕೊಂಡಿದ್ದಾರೆ. ಕುಮಾರರನ್ನು ನೋಡಿದರೆ ಹೆದರಿಕೊಳ್ಳುತ್ತಾರೆ. ಆದ್ದರಿಂದ ಬಾಪ್ ತಾದಾ ದೆಹಲಿಯಲ್ಲಿ ಹೆಚ್ಚಾಗಿ ಕುಮಾರರು ಬರಬೇಕು ಎಂದು ಪ್ಲ್ಯಾನ್ ಮಾಡಿದ್ದರು. ಕುಮಾರರ ಕಮಾಲ್ ಆಗಿದೆ. ಹೆದರಿಕೊಳ್ಳುವ ಸರ್ಕಾರವೂ ಸಹ ಪ್ರತಿಯೊಬ್ಬ ಬ್ರಹ್ಮಕುಮಾರರನ್ನು ಶಾಂತಿ ದೂತ ಬಿರುದಿನಿಂದ ಸ್ವಾಗತ ಮಾಡುವುದು. ಇಡೀ ವಿಶ್ವದಲ್ಲಿ ಬ್ರಹ್ಮಕುಮಾರ ಶಾಂತಿ ದೂತರಾಗಿದ್ದಾರೆ ಎಂದು ಹರಡಬೇಕು. ಆಗುತ್ತದೆಯೇ? ದೆಹಲಿಯಲ್ಲಿ ಮಾಡಬೇಕು. ಮಾಡಬೇಕಲ್ಲವೇ? ದಾದಿಯರು ಮಾಡುತ್ತೀರಾ? ಇಷ್ಟೆಲ್ಲ ಕುಮಾರರಿದ್ದಾರೆ. ಒಂದು ಗುಂಪಿನಲ್ಲೇ ಇಷ್ಟೊಂದು ಕುಮಾರರಿದ್ದರೆ ಎಲ್ಲ ಗುಂಪಿನಲ್ಲೂ ಎಷ್ಟು ಇರಬಹುದು? ವಿಶ್ವದಲ್ಲಿ ಎಷ್ಟು ಇರುತ್ತಾರೆ? 1,00,000 ಇರಬಹುದು. ಅಂದಾಗ ಕುಮಾರರು ಕಮಾಲ್ ಮಾಡಿರಿ. ಸರ್ಕಾರದಲ್ಲಿ ಏನು ಕುಮಾರರ ಪ್ರತಿ ಉಲ್ಟಾ ಭಾವನೆ ಇದೆ, ಅದನ್ನು ಸುಲಾ ಮಾಡಿರಿ. ಆದರೆ ಮನಸ್ಸಿನಲ್ಲೂ ಸಹ ಅಶಾಂತಿ ಇರಬಾರದು. ಜೊತೆಗಾರರಲ್ಲೂ ಸಹ ಅಶಾಂತಿ ಇರಬಾರದು ಮತ್ತು ತಮ್ಮ ಸ್ಥಾನದಲ್ಲೂ ಸಹ ಅಶಾಂತಿ ಇರಬಾರದು. ತಮ್ಮ ನಗರದಲ್ಲೂ ಸಹ ಅಶಾಂತಿ ಇರಬಾರದು. ಕುಮಾರರ ಮುಖದಲ್ಲಿ ಬೋರ್ಡನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ. ಆದರೆ ಮಸ್ತಕದಲ್ಲಿ ತನಗೆ ತಾನೇ ಬರೆಯಲ್ಪಟ್ಟಿದೆ ಶಾಂತಿ ದೂತ ಎಂದು ಎಲ್ಲರಿಗೂ ಅನುಭವ ಆಗಬೇಕು. ಸರಿ ಇದೆಯಲ್ಲವೇ? ಕುಮಾರಿಯರು ಎದ್ದೇಳಿ. ಕುಮಾರಿಯರು ಬಹಳಷ್ಟು ಇದ್ದಾರೆ. ಯಾರು ಸೇವಾ ಕೇಂದ್ರದಲ್ಲಿ ಇರುತ್ತಾರೆ ಅವರಲ್ಲ. ಯಾರು ಸೇವಾ ಕೇಂದ್ರದಲ್ಲಿ ಇರುವುದಿಲ್ಲ ಅವರು ಎದ್ದೇಳಿ. ಅಂದಾಗ ಈ ಎಲ್ಲ ಕುಮಾರಿಯರ ಲಕ್ಷ್ಯವೇನಾಗಿದೆ? ಕೆಲಸ ಮಾಡುವುದಾಗಿದೆಯೇ ಅಥವಾ ವಿಶ್ವ ಸೇವೆ ಮಾಡುವುದಾಗಿದೆಯೇ? ಕಿರೀಟವನ್ನು ತಲೆಯ ಮೇಲೆ ಇಟ್ಟುಕೊಳ್ಳಬೇಕೋ ಅಥವಾ ಬುಟ್ಟಿಯನ್ನು ಇಟ್ಟುಕೊಳ್ಳಬೇಕೋ? ಏನನ್ನು ಇಟ್ಟುಕೊಳ್ಳಬೇಕು?
ನೋಡಿ, ಎಲ್ಲ ಕುಮಾರಿಯರು ದಯಾಹೃದಯಿಗಳಾಗಬೇಕು, ವಿಶ್ವದ ಆತ್ಮಗಳಿಗೆ ಕಲ್ಯಾಣವಾಗಬೇಕು, 21 ಕುಲದ ಉದ್ಧಾರ ಮಾಡುವಂಥವರು ಎಂದು ಕುಮಾರಿಯರ ಗಾಯನವಿದೆ. ಅಂದಾಗ ಅರ್ಧಕಲ್ಪ 21 ಕುಲವಾಗುತ್ತದೆ. ಈ ರೀತಿ ಕುಮಾರಿಯರಾಗಿದ್ದೀರಾ. ಯಾರು 21 ಕುಲದ ಕಲ್ಯಾಣ ಮಾಡುತ್ತಾರೆ ಅವರು ಕೈಯನ್ನು ಎತ್ತಿ. ಒಂದು ಪರಿವಾರ ಅಲ್ಲ, 21 ಪರಿವಾರಗಳು ಮಾಡುತ್ತೀರಾ. ನೋಡಿ, ತಮ್ಮ ಹೆಸರು ನೋಟ್ ಆಗುತ್ತದೆ ಮತ್ತು ಪುನಃ ದಯಾಹೃದಯಿಗಳಾಗಿದ್ದೀರಾ ಎಂದು ನೋಡಲಾಗುತ್ತದೆ. ಹಾಗೂ ಯಾವುದಾದರೂ ಲೆಕ್ಕಾಚಾರ ಉಳಿದುಕೊಂಡಿದೆಯೇ? ಈಗ ಸಮಯದ ಮೊದಲೇ ತಯಾರಿ ಆಗಬೇಕು ಎನ್ನುವುದನ್ನು ಸಮಯವು ಸೂಚನೆಯನ್ನು ಕೊಡುತ್ತಿದೆ. ಸಮಯವನ್ನು ನೋಡುತ್ತಿದ್ದರೆ ಸಮಯವು ಕಳೆಯುತ್ತಿರುತ್ತದೆ. ಆದ್ದರಿಂದ ಲಕ್ಷ್ಯವಿರಲಿ, ನಾವೆಲ್ಲ ವಿಶ್ವ ಕಲ್ಯಾಣಿ ದಯಾಹೃದಯ ತಂದೆಯ ಮಕ್ಕಳು, ದಯಾ ಹೃದಯಿಗಳಾಗಿದ್ದೇವೆ. ಸರಿಯಾಗಿದೆ ಎಲ್ಲವೇ? ದಯಾಹೃದಯಿಗಳಾಗಿದ್ದೀರಲ್ಲವೇ? ದಯಾಹೃದಯಿ ಆಗಿರಿ. ಸ್ವಲ್ಪ ಮತ್ತು ತೀವ್ರ ಗತಿಯಿಂದ ಆಗಿರಿ. ಕುಮಾರಿಯರಿಗೆ ತಂದೆಯ ಸಿಂಹಾಸನ ಸಹಜವಾಗಿ ಸಿಗುತ್ತದೆ. ಹೊಸ ವರ್ಷದಲ್ಲಿ ಏನು ಕಮಾಲ್ ಮಾಡಿ ತೋರಿಸುತ್ತೀರಿ ಎಂದು ನೋಡಲಾಗುತ್ತದೆ. ಒಳ್ಳೆಯದು. ಮಾತೆಯರು ಎದ್ದೇಳಿ. ಅರ್ಧ ಕ್ಲಾಸ್ ಆಲ್. ಮಾತೆಯರು ಕೈಯನ್ನು ಅಲುಗಾಡಿಸುವ ದೃಶ್ಯ ಬಹಳ ಚೆನ್ನಾಗಿದೆ. ವಿದೇಶದಲ್ಲೂ ಸಹ ಮಾತೆಯರು ಇದ್ದಾರೆ. ಮಾತೆಯರು ಏನು ಕಮಾಲ್ ಮಾಡುತ್ತೀರಿ? ತಮ್ಮೆಲ್ಲರ ಗೀತೆಯನ್ನು ಮಾಡಲ್ಪಟ್ಟಿದೆ ಎಲ್ಲವೇ? ಗೀತೆ ನೆನಪು ಇದೆಯೇ? ಗೀತೆ ಏನು ಹೇಳುತ್ತದೆ? ಗೀತೆ ಶಿವಶಕ್ತಿಯರು ಬಂದರು ಎನ್ನುವ ಹಾಡನ್ನು ಕೇಳಿದ್ದೀರಾ? ಕೇಳದಿದ್ದರೆ ನಾಳೆ ಕೇಳಿರಿ. ಅಂದಾಗ ಶಕ್ತಿಯರ ಗುಂಪು ವಿಶ್ವದಲ್ಲಿ 4 ಕಡೆಯಲ್ಲಿ ಬಂದಿದೆ. ಅಂದಾಗ ತಾವು ಶಕ್ತಿಯರು. ಶಕ್ತಿ ಮಾತೆ. ಮಾತೆಯರ ಕೆಲಸ ಏನಾಗಿದೆ? ಮಕ್ಕಳನ್ನು ಎದ್ದೇಳಿಸುವುದು, ಪಾಲನೆ ಕೊಡುವುದು ಮತ್ತು ಅಧಿಕಾರಿಗಳನ್ನಾಗಿ ಮಾಡುವುದು. ಮಾತೆಯರು ಈಗ ತಾವು ಭಾರತದಲ್ಲಿ ಹಾಗೂ ವಿಶ್ವದಲ್ಲಿ ತಂದೆಯ ಮಕ್ಕಳಾಗಿದ್ದೀರಿ. ಆದ್ದರಿಂದ ಯಾರೆಲ್ಲ ನಿಮ್ಮ ಸಹೋದರಿಯರು ಮಲಗಿದ್ದಾರೆ ಅವರನ್ನು ಎದ್ದೇಳಿಸಿ. ಹಾಡನ್ನು ಬಹಳಷ್ಟು ಗಾಯನ ಮಾಡುತ್ತಾರೆ. ಎದ್ದೇಳಿ, ಎದ್ದೇಳಿ, ಈಗ ಮಲಗಿರುವ ಆತ್ಮಗಳನ್ನು ಬೇಗ ಬೇಗ ಎದ್ದೇಳಿಸಿ. ಸ್ವಲ್ಪ ತಮ್ಮ ಬೊಗಸೆಯಷ್ಟು ಆಸ್ತಿಯನ್ನು ತೆಗೆದುಕೊಳ್ಳಿರಿ, ಏಕೆಂದರೆ ತುಂಬ ತಡವಾಗಿದೆ ಎನ್ನುವ ಬೋರ್ಡನ್ನು ಇಲ್ಲಿಯವರೆಗೆ ಹಾಕಿಲ್ಲ. ತಡವಾಗಿದೆ, ಆದರೆ ತುಂಬ ತಡವಾಗಿಲ್ಲ ಅಂದಾಗ ತುಂಬ ತಡವಾಗಿದೆ ಎನ್ನುವ ಮೊದಲೇ ಮಲಗಿರುವಂತಹ ಜೊತೆಗಾರರನ್ನು ಎದ್ದೇಳಿಸಿರಿ. ಎದ್ದೇಳಿಸುತ್ತೀರಲ್ಲವೇ? ತಮ್ಮ ತಮ್ಮ ಸ್ಥಾನದಲ್ಲಿ ಎಲ್ಲಿ ಸೇವೆ ಮಾಡುತ್ತೀರಾ ಅಲ್ಲಿ ಎದ್ದೇಳಿಸಿರಿ ಮತ್ತು ಪೂರ್ಣ ಪತಂಗಗಳು ಪರಮ ಜ್ಯೋತಿಯ ಹತ್ತಿರ ಬಂದು ತಲುಪಬೇಕು. ಆ ರೀತಿ ಎದ್ದೇಳಿಸಿ. ಮಾತೆಯರೇ, ಸರಿಯಾಗಿದೆಯಲ್ಲವೇ? ಈಗ ಮುಂದಿನ ವರ್ಷದ ಫಲಿತಾಂಶದಲ್ಲಿ ಒಬ್ಬೊಬ್ಬ ಮಾತೆಯರು 1 ತಿಂಗಳಿನಲ್ಲಿ ಒಬ್ಬೊಬ್ಬರನ್ನು ತಯಾರು ಮಾಡಬೇಕು. ಆಗುತ್ತದೆಯೇ? 1 ದಿನ ಅಲ್ಲ, 1 ತಿಂಗಳಿನಲ್ಲಿ ಒಳ್ಳೆಯದು. ಒಂದು ವೇಳೆ 1 ತಿಂಗಳಿನಲ್ಲಿ ಆಗದಿದ್ದರೆ 2 ತಿಂಗಳಿನಲ್ಲಿ ಮಾಡಿರಿ. ಫಲಿತಾಂಶ ಬರುತ್ತದೆ ಎಲ್ಲವೇ? ಈ ವರ್ಷದಲ್ಲಿ ಎಷ್ಟೆಲ್ಲ ಮಾತೆಯರು ಇದ್ದಾರೆ, ಮುಂದಿನ ವರ್ಷದಲ್ಲಿ ಇನ್ನಿಷ್ಟು ಆಗಬೇಕು ಅಂದಾಗ ಬಾಪ್ ದಾದಾ ಹೊಸ ವರ್ಷದಲ್ಲಿ ಯಾರೆಲ್ಲ ಮಾತೆಯರು ಬರುತ್ತಾರೆ ಅವರ ಸಂಖ್ಯೆ ಎಷ್ಟು ವೃದ್ಧಿ ಆಗಿದೆ ಎಂದು ಹೇಳುತ್ತಾರೆ. ಎಷ್ಟು ಮಾತೆಯರು ಬಂದಿದ್ದಾರೆ ಎಂದು ಪಟ್ಟಿ ಇದೆಯೇ? ಬೇರೆ ಪಟ್ಟಿಯನ್ನು ಮಾಡುವುದಿಲ್ಲ. 4,000 ಮಾತೆಯರಿದ್ದಾರೆ. ಒಳ್ಳೆಯದು. 4,000 ಮಾತೆಯರು ಬಂದಿದ್ದಾರೆ ಎಂದಾಗ ಎಷ್ಟು ವೃದ್ಧಿ ಆಗುತ್ತದೆ ಎಂದು ತಂದೆಯು ನೋಡುತ್ತಾರೆ. ಧೈರ್ಯವಿದೆಯೇ? ಆಗುತ್ತದೆ ಎಂದು ಯಾರು ತಿಳಿದುಕೊಳ್ಳುತ್ತಾರೋ ಅವರು ಕೈಯನ್ನು ಎತ್ತಿರಿ. ಹಾಗೆಯೇ ಕೈಯನ್ನು ಎತ್ತಬಾರದು. ಟಿವಿಯಲ್ಲಿ ಫೋಟೋ ಬರುತ್ತಿದೆ. ಮಾತೆಯರ ಮೇಲೂ ವಿಶೇಷ ಪ್ರೀತಿ ಇದೆ. ಆದ್ದರಿಂದಲೇ ಮಾತೆಯರ ಕಾರಣ ತಂದೆಗೆ ಗೋಪಾಲ ಎಂದು ಹೆಸರು ಬಂದಿದೆ. ಬಹಳ ಒಳ್ಳೆಯದು.
ಬಹಳಷ್ಟು ಮಾತೆಯರು ಇದ್ದಾರೆ. ಅದರ್ ಕುಮಾರರು ಎದ್ದೇಳಿ. ಅದರ್ ಕುಮಾರರು ಸಹ ಕಡಿಮೆ ಅಲ್ಲ ನೋಡಿ. ಅದರ್ ಕುಮಾರರೇ ಬಾಪ್ ದಾದಾರವರ ಹೆಸರನ್ನು ಬಹಳ ಪ್ರಸಿದ್ಧ ಮಾಡಿದ್ದಾರೆ. ಏನದು ತಿಳಿದುಕೊಂಡಿದ್ದೀರಾ? ಬಹಳ ಕಾಲದಿಂದ ಇವರು ಪರಿವಾರವನ್ನು ಬಿಡಿಸುತ್ತಾರೆ ಎನ್ನುವ ವ್ಯರ್ಥವಾದ ಪ್ರಕಂಪನವಿತ್ತು. ಅದನ್ನು ಅದರ್ ಕುಮಾರರು ಯಾವ ವ್ಯರ್ಥ ಸಂಕಲ್ಪವಿತ್ತೋ ಅದನ್ನು ಸಮಾಪ್ತಿ ಮಾಡಿದ್ದೀರಿ ಅಂದಾಗ ನಿಮಗೆ ಶುಭಾಶಯಗಳು. ಏಕೆಂದರೆ ತಂದೆಯ ಸೇವೆಯಲ್ಲಿ ಪ್ರತ್ಯಕ್ಷ ಜೀವನದಿಂದ ಗೌರವವನ್ನು ಕೊಟ್ಟಿದ್ದೀರಿ. ಬಹಳ ಒಳ್ಳೆಯದು. ಅದರ್ ಕುಮಾರ್ ಮತ್ತು ಅದರ್ ಕುಮಾರಿಯರಿಗೆ ಬಾಪ್ ದಾದಾ ಸದಾ ಮಹಾತ್ಮರನ್ನು ಗೆಲ್ಲುವಂಥವರು ಎಂದು ಹೇಳುತ್ತಾರೆ. ಅವರು ತಮ್ಮ ಚರಣಗಳ ಬಳಿ ಬರುತ್ತಾರೆ. ಯಾವುದು ಮಹಾತ್ಮರು ಮಾಡಲಿಲ್ಲ ಅಂತಹ ಕೆಲಸವನ್ನು ತಾವು ಮಾಡಿ ತೋರಿಸಿದ್ದೀರಿ. ಕಮಲಪುಷ್ಪ ಒಬ್ಬೊಬ್ಬರ ಕಮಲಪುಷ್ಪ ಸಮಾನ ಪ್ರವೃತ್ತಿಯಲ್ಲಿ ಇದ್ದರೂ ಪರವೃತ್ತಿಯಲ್ಲಿ ಇರುವಂಥವರಾಗಿದ್ದೀರಿ. ಆದ್ದರಿಂದ ಸದಾ ಮುಂದುವರಿಯುತ್ತೀರಿ ಹಾಗೂ ಮುಂದುವರೆಸುತ್ತೀರಿ. ಅದರ್ ಕುಮಾರರ ಸಂಖ್ಯೆ ಹೆಚ್ಚಾಗಬೇಕು. ಸರಿ ಇದೆಯಲ್ಲವೇ? ಧೈರ್ಯ ಇದೆಯೇ? ಎಲ್ಲರೂ ಸಹ ಸಹಯೋಗ ನಿಮ್ಮದ್ದು, ಧೈರ್ಯ ನಮ್ಮದ್ದು ಎಂದು ಹೇಳಿ. ಬಹಳ ಒಳ್ಳೆಯದು. ಇದು ಕಮಾಲ್ ಆಗಿದೆ. ಜೊತೆಯಲ್ಲಿ ಇದ್ದರೂ ಭಿನ್ನ ಮತ್ತು ಪ್ರಿಯರಾಗಿರುವುದು. ಆದ್ದರಿಂದ ಬಾಪ್ ದಾದಾ ಎಲ್ಲ ಅದರ್ ಕುಮಾರ ಮತ್ತು ಕುಮಾರಿಯರಿಗೆ ಮನಸ್ಸಿನಿಂದ ಬಹಳ ಬಹಳ ಆಶೀರ್ವಾದಗಳನ್ನು ಕೊಡುತ್ತಾರೆ. ಸದಾ ಮುಂದುವರಿಯಿರಿ. ಒಳ್ಳೆಯದು. ಸೇವೆಯಲ್ಲಿ ಬಂಗಾಳ, ಬಿಹಾರ್, ಒರಿಸ್ಸಾ, ಅಸ್ಸಾಂ, ನೇಪಾಲ್, ತಮಿಳುನಾಡು ಈಸ್ಟರ್ನ್ ಅವಕಾಶವಾಗಿದೆ. ಒಳ್ಳೆಯದು. ಶಿಕ್ಷಕಿಯರು ಎದ್ದೇಳಿ ನೋಡಿ. ನಿಮಿತ್ತ ಪೂರ್ತಿ ಈಸ್ಟರ್ನ್ ಝೋನ್ ಎಂದು ಹೇಳಲಾಗುತ್ತದೆ. ನಿಮಿತ್ತ ತಮಗೆ ಮುತ್ತಜ್ಜಿಯಾಗಿದ್ದಾರೆ, ಮುತ್ತಜ್ಜಿ ಸಿಕ್ಕಿದ್ದಾರೆ. ಆದ್ದರಿಂದ ಎಷ್ಟೊಂದು ರಾಷ್ಟ್ರಗಳು ಬಂದಿದೆ. ಮುತ್ತಜ್ಜಿಯೂ ದೊಡ್ಡವರಾಗಿರುತ್ತಾರಲ್ಲವೇ? ಇದರಲ್ಲಿ ದೇಶಗಳು ಸಹ ಚೆನ್ನಾಗಿದೆ. ಒಳ್ಳೆಯದು. ತಮ್ಮ ಸೇನೆ ಚೆನ್ನಾಗಿದೆ ನೋಡಿ. ಮುತ್ತಜ್ಜಿಯನ್ನು ನೋಡಿದ್ದೀರಾ? ಚೆನ್ನಾಗಿದ್ದಾರೆ. ಆದಿಯಿಂದ ಇಲ್ಲಿಯವರೆಗೆ ಎಷ್ಟೊಂದು ಒಳ್ಳೆಯ ಪಾತ್ರವನ್ನು ಮಾಡಿದ್ದಾರೆ. ಅನುಸರಣೆ ಲೌಕಿಕ ತಂದೆ ಮತ್ತು ಅನುಸರಣೆ ಅಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆಯನ್ನು ಅನುಸರಣೆ ಮಾಡಿ. ಬಹಳ ಒಳ್ಳೆಯದು. ಸೈನ್ಯವು ಎಷ್ಟೊಂದು ಚೆನ್ನಾಗಿದೆ. ಮನಸ್ಸಿನಿಂದ ಸೇವೆಯನ್ನು ಬಹಳ ಮಾಡಿದ್ದೀರಿ. ಫಲಿತಾಂಶವು ಬಹಳ ಚೆನ್ನಾಗಿದೆ. ಮನಸ್ಸಿನಿಂದ ಸೇವೆ ಮಾಡಿದ್ದೀರಿ ಮತ್ತು ಮನಸ್ಸಿನಿಂದ ಸಹಯೋಗಿಗಳಾಗಿದ್ದೀರಿ. ಆದ್ದರಿಂದ ಸದಾ ಮತ್ತು ಹೆಚ್ಚಾಗಿ ಮುಂದುವರಿಯುತ್ತೀರಿ, ಮುಂದುವರಿಯುತ್ತಿರುತ್ತೀರಿ ಮತ್ತು ಮುಂದುವರೆಸುತ್ತೀರಿ. ಚೆನ್ನಾಗಿದೆ. ಹಳೆಯ ಶಿಕ್ಷಕಿಯರು ಬಹಳಷ್ಟು ಬಂದಿದ್ದೀರಿ. ಆದಿ ಕಾಲದ ಸರ್ವೀಸಿನ ಶಿಕ್ಷಕಿಯರಾಗಿದ್ದೀರಿ. ಆದಿಯ ಸ್ಟಾಫ್ನ ಕಾಲದಲ್ಲಿ ಸ್ವಲ್ಪ ಮಾತ್ರ ಇದ್ದರು. ಆದರೆ ಸೇವೆಯ ಆದಿರತ್ನ ಒಳ್ಳೊಳ್ಳೆಯವರಿದ್ದಾರೆ. ಬಹಳ ಒಳ್ಳೆಯದು. ಒಬ್ಬೊಬ್ಬರದ್ದು ಮಹಿಮೆ ಮಾಡಲೇನು. ಒಂದೊಂದು ರತ್ನ ಮಹಾನ್ ಆಗಿದೆ. ವಿಶೇಷ ಆತ್ಮವಾಗಿದೆ. ಒಳ್ಳೆಯದು. ಧೈರ್ಯವನ್ನು ಇಟ್ಟುಕೊಂಡು ಬಂದಿದ್ದೀರಿ. ಬಹಳ ಒಳ್ಳೆಯದು ಮಾಡಿದ್ದೀರಿ. ಒಳ್ಳೆಯದು. ಎಲ್ಲರ ಜೊತೆ ಪ್ರತ್ಯೇಕ ಮಿಲನವಾಯಿತಲ್ಲವೇ? ಯಾರಾದರೂ ಉಳಿದುಕೊಂಡಿದ್ದೀರಾ? ಮಕ್ಕಳು ಉಳಿದುಕೊಂಡಿದ್ದಾರೆ. ಮಕ್ಕಳು ಸದಾಕಾಲ ಪ್ರತಿಯೊಂದು ಸ್ಥಾನದ ಶೃಂಗಾರವಾಗಿದ್ದಾರೆ ಅಂದಾಗ ಮಕ್ಕಳು ಹೇಗಿರುತ್ತಾರೆ? ಮೊದಲು ಮಕ್ಕಳ ಜೊತೆ ಬಾಪ್ ದಾದಾರವರಿಗೆ ಅಕ್ಷೋಣಿಯಷ್ಟು ಪ್ರೀತಿ ಇದೆ ನೋಡಿ. ನಿಮ್ಮ ಅಧಿಕಾರವನ್ನು ತೆಗೆದುಕೊಂಡಿರಲ್ಲವೇ? ಚತುರರಾಗಿದ್ದಾರೆ. ಒಳ್ಳೆಯದು. ಈ ವಿಶ್ವವಿದ್ಯಾಲಯದ ಸ್ಥಾಪನೆಯು ಮಕ್ಕಳಿಂದಲೇ ಆಯಿತು. ಮೊದಲು ಮಕ್ಕಳಿದ್ದರು, ಆದರೆ ಈಗ ದೊಡ್ಡವರಾಗಿದ್ದಾರಲ್ಲವೇ? ಬಹಳ ಒಳ್ಳೆಯದು. ಮಕ್ಕಳು ಬಾಪ್ ದಾದಾರವರ ತಲೆಯ ಕಿರೀಟವಾಗಿದ್ದಾರೆ. ಒಳ್ಳೆಯದು. ಸದಾ ಡಬಲ್ ವಿದ್ಯೆಯಲ್ಲಿ ನಂಬರ್ 1 ತೆಗೆದುಕೊಳ್ಳಬೇಕು. ಲೌಕಿಕ ವಿದ್ಯೆಯಲ್ಲಿ ನಂಬರ್ 2, 3 ಅಲ್ಲ, ನಂಬರ್ 1 ಮತ್ತು ಅಲೌಕಿಕ ವಿದ್ಯೆಯಲ್ಲೂ ಸಹ ನಂಬರ್ 1 ಆಗಬೇಕು. ಆ ರೀತಿ ಮಕ್ಕಳಾಗಬೇಕು. ಒಳ್ಳೆಯದು. ಮೀಡಿಯಾ ವರ್ಗದವರು 108 ರತ್ನಗಳು ಬಂದಿದ್ದಾರೆ. ಮೀಡಿಯಾದವರು ಈಗ
ಕಮಾಲ್ ಮಾಡಿ ತೋರಿಸಬೇಕು. ಎಲ್ಲರ ಬುದ್ಧಿಯಲ್ಲೂ ಸಹ ನಾವು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲೇಬೇಕು ಎಂದು ಬರಬೇಕು. ಯಾರೂ ಸಹ ಇದರಿಂದ ವಂಚಿತರಾಗಬಾರದು. ಶಬ್ದವನ್ನು ಹರಡಿಸುವುದು ಮೀಡಿಯಾದ ಕೆಲಸವಾಗಿದೆ. ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಈಗ ಶಬ್ದವನ್ನು ಹರಡಿಸಿ. ಯಾರೂ ಸಹ ವಂಚಿತರಾಗಬಾರದು. ಈಗ ವಿದೇಶದಲ್ಲೂ ಸಹ ಮೀಡಿಯಾದ ಕಾರ್ಯಕ್ರಮ ನಡೆಯುತ್ತಿದೆ ಎಲ್ಲವೇ ಚೆನ್ನಾಗಿದೆ. ಭಿನ್ನ ಭಿನ್ನ ರೂಪದಿಂದ ಯಾವ ಕಾರ್ಯಕ್ರಮಗಳನ್ನು ಮಾಡುತ್ತೀರಿ ಅದರಲ್ಲಿ ಒಳ್ಳೆಯ ಆಸಕ್ತಿ ಇರುತ್ತದೆ. ಚೆನ್ನಾಗಿ ಮಾಡುತ್ತಿದ್ದಾರೆ ಮತ್ತು ಮಾಡುತ್ತಲೇ ಇರುತ್ತಾರೆ ಮತ್ತು ಸಫಲತೆಯೂ ಸಹ ಇದೆ. ಎಲ್ಲ ವರ್ಗದವರು ಏನು ಸೇವೆ ಮಾಡುತ್ತಿದ್ದಾರೆ ಅದರ ಸಮಾಚಾರ ಬಾಪ್ ತಾದಾರವರ ಬಳಿ ಬರುತ್ತದೆ. ಪ್ರತಿ ವರ್ಗವೂ ತನ್ನ ತನ್ನ ಸೇವೆಯ ಸಾಧನ ಮತ್ತು ಸೇವೆಯ ರೂಪರೇಖೆಗಳು ಇದೆ. ಆದರೆ ವರ್ಗಗಳು ಬೇರೆ ಬೇರೆ ಆಗಿರುವ ಕಾರಣ ಪ್ರತಿ ವರ್ಗದವರು ಪರಸ್ಪರದಲ್ಲಿ ರೇಸ್ ಸ್ಪರ್ಧೆ ಮಾಡುತ್ತಿದ್ದಾರೆ. ಚೆನ್ನಾಗಿದೆ. ಈರ್ಷೆ ಮಾಡಬಾರದು. ಸ್ಪರ್ಧೆಯನ್ನು ಮಾಡಿರಿ. ಪ್ರತಿ ವರ್ಗದ ಫಲಿತಾಂಶ ವರ್ಗದ ಸೇವೆಯ ನಂತರ IP ಮತ್ತು VIP ಸಂಪರ್ಕದಲ್ಲಿ ಬರುತ್ತಾರೆ. ಆದರೆ ಇಲ್ಲಿಯವರೆಗೆ ಮೈಕ್ಗಳು ಬಂದಿಲ್ಲ. ಆದರೆ ಸಂಬಂಧ ಸಂಪರ್ಕದಲ್ಲಿ ಬಂದಿದ್ದಾರೆ. ಒಳ್ಳೆಯದು. ಬಾಪ್ ತಾದಾರವರ ವ್ಯಾಯಾಮ ನೆನಪು ಇದೆಯೇ? ಈಗೀಗ ನಿರಾಕಾರಿ, ಈಗೀಗ ಫರಿಷ್ಠ. ಇದು ನಡೆಯುತ್ತಾ ತಿರುಗಾಡುತ್ತಾ ತಂದೆ ಮತ್ತು ದಾದನ ಪ್ರೀತಿಯ ಬದಲಾಗಿ ಕೊಡುವುದಾಗಿದೆ. ಅಂದಾಗ ಈಗೀಗ ಈ ಆತ್ಮೀಯ ವ್ಯಾಯಾಮವನ್ನು ಮಾಡಿರಿ. ಸೆಕೆಂಡಿನಲ್ಲಿ ನಿರಾಕಾರಿ, ಸೆಕೆಂಡಿನಲ್ಲಿ ಫರಿಷ್ಠ. ಬಾಪ್ ತಾದ ಡ್ರಿಲ್ ಮಾಡಿಸಿದರು. ಒಳ್ಳೆಯದು. ನಡೆಯುತ್ತಾ ತಿರುಗಾಡುತ್ತಾ ಇಡೀ ದಿನದಲ್ಲಿ ಈ ವ್ಯಾಯಾಮ ತಂದೆಯ ಸಹಜ ನೆನಪನ್ನು ತರಿಸುತ್ತದೆ. 4 ಕಡೆಯ ಮಕ್ಕಳ ನೆನಪು ಎಲ್ಲ ಕಡೆಯಿಂದ ಬಾಪ್ ತಾದಾರವರ ಬಳಿ ತಲುಪಿದೆ. ಪ್ರತಿಯೊಬ್ಬ ಮಗು ತನ್ನ ನೆನಪು ಕೊಡಬೇಕು, ನನ್ನ ನೆನಪು ಕೊಡಬೇಕು ಎಂದು ತಿಳಿದುಕೊಳ್ಳುತ್ತಾರೆ. ಕೆಲವರು ಪತ್ರದ ಮುಖಾಂತರ ಕಳುಹಿಸುತ್ತಾರೆ, ಕೆಲವರು ಕಾರ್ಡಿನ ಮುಖಾಂತರ ಕಳುಹಿಸುತ್ತಾರೆ, ಕೆಲವರು ಮುಖದ ಮುಖಾಂತರ. ಆದರೆ ಬಾಪ್ ತಾದ 4 ಕಡೆಯ ಮಕ್ಕಳಿಗೂ ಒಬ್ಬೊಬ್ಬರನ್ನು ನಯನಗಳಲ್ಲಿ ಸಮಾವೇಶ ಮಾಡಿಕೊಂಡು ನೆನಪಿನ ಗೌರವವನ್ನು ಪದಮಗುಣ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಬಾಪ್ ತಾದ ಎಲ್ಲರ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಎಷ್ಟೇ ಸಮಯವಾಗಿರಬಹುದು, ಆದರೆ ಮೆಜಾರಿಟಿಯ ಮನಸ್ಸಿನಲ್ಲಿ ಮಧುಬನ ಮತ್ತು ಮಧುಬನದ ಬಾಪ್ ತಾದಾರವರನ್ನು ನೋಡುತ್ತಿದ್ದಾರೆ. 4 ಕಡೆಯ 3 ಸಿಂಹಾಸನಧಾರಿಗಳಿಗೆ, ಸ್ವರಾಜ್ಯ ಅಧಿಕಾರಿ ಮಕ್ಕಳಿಗೆ, ಸದಾ ಬಾಪ್ ತಾದಾರವರಿಗೆ ಬದಲಾಗಿ ತಂದೆಯ ಸಮಾನ ಆಗುವಂತಹ ಮಕ್ಕಳಿಗೆ, ಸದಾ ಹಿಂತಿರುಗುವ ಪ್ರಯಾಣದ ಸ್ಮೃತಿ ಸ್ವರೂಪದ ಮಕ್ಕಳಿಗೆ, ಸದಾ ಸಂಕಲ್ಪ, ವಾಣಿ ಮತ್ತು ಕರ್ಮದಲ್ಲಿ ತಂದೆಯನ್ನು ಅನುಸರಣೆ ಮಾಡುವಂತಹ ಪ್ರತಿಯೊಬ್ಬ ಮಕ್ಕಳಿಗೂ ಬಾಪ್ ತಾದಾರವರ ಬಹಳ 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 ನೆನಪು, ಪ್ರೀತಿ ಮತ್ತು ನಮಸ್ತೆ. ದಾದಿಯವರೊಂದಿಗೆ ಎಲ್ಲರೂ ಚೆನ್ನಾಗಿ ಸಹಯೋಗವನ್ನು ಕೊಟ್ಟಿದ್ದೀರಿ ಮತ್ತು ಕೊಡುತ್ತಲೇ ಇರುತ್ತೀರಿ. ಸ್ಥಾಪನೆಯ ಜೊತೆಗಾರರಾಗಿದ್ದೀರಿ. ಹೆಚ್ಚಾಗಿ ಎಲ್ಲರೂ ಆದಿರತ್ನಗಳೇ ಆಗಿದ್ದೀರಿ. ಈಗ ಎಲ್ಲರೂ ಮುಂದೆ ಕುಳಿತಿದ್ದೀರಿ. ಎಲ್ಲರೂ ಚಾರ್ಟನ್ನು ಬರೆದಿದ್ದಾರೆ. ಬಾಪ್ ತಾದ ಸಮಾಚಾರ ಕೇಳಿದರೂ ಆದರೆ ಶ್ರೇಷ್ಠರಾಗಲೇಬೇಕು. ವರದಾನ: ಸರ್ವ ಆತ್ಮರ ಮೇಲೆ ತಮ್ಮ ಶುಭ ಭಾವನೆಯ ಬೀಜ ಹಾಕುವಂತಹ ಮಾಸ್ಟರ್ ದಾತಾ ಭವ. ಫಲಕ್ಕೋಸ್ಕರ ಕಾಯುವುದರ ಬದಲಾಗಿ ತಾವು ತಮ್ಮ ಶುಭ ಭಾವನೆಯ ಬೀಜ ಪ್ರತಿಯೊಂದು ಆತ್ಮನಲ್ಲಿ ಹಾಕುತ್ತಾ ಹೋಗಿ ಸಮಯದಲ್ಲಿ ಸರ್ವ ಆತ್ಮರನ್ನು ಜಾಗೃತ ಮಾಡಲೇಬೇಕು. ಯಾರಾದರೂ ವಿರುದ್ಧ ಮಾಡಿದರೂ ತಾವು ತಮ್ಮ ದಯಾ ಭಾವನೆಯನ್ನು ಬಿಡಬಾರದು. ಈ ವಿರುದ್ಧತೆ ಅಪಮಾನ, ನಿಂದನೆ, ಗೊಬ್ಬರದ ಹಾಗೆ ಕೆಲಸ ಮಾಡುತ್ತದೆ ಮತ್ತು ಒಳ್ಳೆಯ ಫಲ ಬರುತ್ತದೆ. ಎಷ್ಟು ನಿಂದನೆ ಮಾಡುತ್ತಾರೆ ಅಷ್ಟು ಮಹಿಮೆ ಮಾಡುತ್ತಾರೆ. ಆದ್ದರಿಂದ ಪ್ರತಿಯೊಂದು ಆತ್ಮನನ್ನು ತಮ್ಮ ವೃತ್ತಿ ವೈಬ್ರೇಷನ್ಸ್ ವಾಣಿ ಮೂಲಕ ಮಾಸ್ಟರ್ ದಾತನಾಗಿ ಕೊಡುತ್ತಾ ಹೋಗಿ.
ಸ್ಲೋಗನ್: ಸದಾ ಪ್ರೀತಿ, ಸುಖ, ಶಾಂತಿ ಮತ್ತು ಆನಂದದ ಸಾಗರದಲ್ಲಿ ಸಮಾವೇಶ ಆಗುವ ಮಕ್ಕಳೇ ಸತ್ಯ ತಪಸ್ವಿ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.